ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ನ ಇವತ್ತಿನ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಇವತ್ತು ನಾನಿಲ್ಲಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡುವಂಥ ಚಿಕನ್ ಬಿರಿಯಾನಿನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನೆಲ್ಲ ಸೇರಿಸ್ಕೊಂಡು ಇಲ್ಲಿ ನಾನು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ರುಬ್ಕೊಂಡು ಬಂದಿದ್ದೀನಿ. ಒಂದು ಕುಕ್ಕರ್ನ ಇಟ್ಕೊಂಡು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ಪೈಸಸ್ ಹಾಕ್ಕೊಂಡು ಕರಿಬೇವು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪು ಸಿಡಿಯೋದ್ರಿಂದ ಹೀಗೆ ಪ್ಲೇಟ್ ಮುಚ್ಚಿದೆ. ಹಾಗಾಗಿ ಈಗ ಒಂದು ಬೌಲಷ್ಟು ಉದ್ದದಾಗಿ ಹಚ್ಚಿಟ್ಟಿರೋಂಥ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿಯವರೆಗೂ ಇದನ್ನು ಬಾಡಿಸ್ಕೋಬೇಕು. ನಂತರ 2 ಟೊಮಾಟೋನ ಹಚ್ಚಿ ಹಾಕ್ಕೊಂಡಿದ್ದೀನಿ. ಇದು ಸಹ ಚೆನ್ನಾಗಿ ಬೇಯಬೇಕು, ಸ್ಮ್ಯಾಶ್ ಆಗಬೇಕು ಇದನ್ನು. ನಂತರ ಚೆನ್ನಾಗಿ ತೊಳೆದಿಟ್ಟಿರುವಂತಹ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ತೊಳೆದಿಟ್ಟಿರೋವಂಥ ಚಿಕನ್ನ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ. ಇದನ್ನು ಸಹ ಇಲ್ಲಿ ಸ್ವಲ್ಪ ಎಣ್ಣೆಲೆ ಬೇಯ್ಕೋಬೇಕು. ಹಾಗೆ ಅದು ಸ್ವಲ್ಪ ಅರ್ಧಂಬರ್ಧ ಬೆಂದಿರಬೇಕು. ಹಾಗಾಗಿ ನಾನು ಇಲ್ಲಿ ಸೇರಿಸ್ಕೊಂಡು ಕೈ ಆಡಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈಗ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿ ಇಟ್ಟಿದ್ದೆ. ಅದು ಸ್ವಲ್ಪ ಬೆಂದ ಮೇಲೆ ಈಗ ಶುಂಠಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಪೇಸ್ಟನ್ನ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಸಹ ಕೈ ಆಡಿಸ್ತಾ ಇದ್ದೀನಿ. ಅದು ಈ ಚಿಕನಿಗೆಲ್ಲ ಇದ್ರ ಟೇಸ್ಟು ಇದಾಗಬೇಕು. ನಂತರ 2 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲಿದು, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಮೊಸರು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ಟೊಮಟೊ ಹಣ್ಣು ಹಾಗೆ ಮೊಸರನ್ನ ಸಹ ಹಾಕ್ಕೊಂಡಿದ್ದೀನಿ ನಾನು. ಹಾಗಾಗಿ ಒಂದು ಸ್ವಲ್ಪ ಸ್ಪೈಸಿ ಆಗಿರಬೇಕು, ಸ್ವಲ್ಪ ಖಾರ ಜಾಸ್ತಿ ಆಗಬೇಕು. ನಂತರ ಇಲ್ಲಿ ತೊಳೆದಿಟ್ಟಿರೋಂಥ ಅಕ್ಕಿನ ಹಾಕ್ಕೋತಾ ಇದ್ದೀನಿ. ನಾನು 2 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. ಅಕ್ಕಿನ ಸ್ವಲ್ಪ ಹೊತ್ತು ನೆನೆಸ್ಕೊಂಡ್ರೆ ಚೆನ್ನಾಗಿ ಉದುರಾಗಿ ಆಗುತ್ತೆ ಚಿಕನ್ ಬಿರಿಯಾನಿ. ಹಾಗಾಗಿ ಅದನ್ನು ಸಹ ಕೈ ಆಡಿಸ್ಕೋತಾ ಇದ್ದೀನಿ. ಈ ಅಕ್ಕಿನ ಸ್ವಲ್ಪ ಈ ಎಣ್ಣೆಲೇ ಫ್ರೈ ಆಗೋಕ್ಕೆ ಬಿಡಬೇಕು. ಫ್ರೈ ಆದ ನಂತರ ಇದಕ್ಕೆ 2 ಗ್ಲಾಸ್ ಅಕ್ಕಿಗೆ ನಾನು ಇಲ್ಲಿ 4 ಗ್ಲಾಸಷ್ಟು ನೀರನ್ನ ಸೇರಿಸ್ಕೋತಾ ಇದ್ದೀನಿ. ನೀರು ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು. ನಮಗೆ ಉದುರಾಗಿ ಬೇಕು ಅಂದರೆ ಹೆಚ್ಚು ಕಮ್ಮಿ ಒಂದು ಅರ್ಧ ಗ್ಲಾಸ್ ಕಡಿಮೆ ಹಾಕ್ಕೋಬೋದು. ನಾನಿಲ್ಲಿ 4 ಗ್ಲಾಸ್ ಹಾಕ್ಕೊಂಡಿದ್ದೀನಿ, ಕರೆಕ್ಟಾಗಿ ಆಗುತ್ತೆ. ಹಾಗಾಗಿ ನಾನು 4 ಗ್ಲಾಸ್ ಹಾಕ್ಕೊಂಡು ನಂತರ ಇಲ್ಲಿ ಇಟ್ಕೊಂಡಿದ್ದೀನಿ. 4 ಗ್ಲಾಸ್ ಹಾಕ್ಕೋತಾ ಇದ್ದೀನಿ ನೀರನ್ನ. ಪ್ಲೀಸ್ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. 1 ಸ್ಪೂನ್ ಉಪ್ಪನ್ನ ಸೇರಿಸ್ಕೊಂಡು ಅದನ್ನು ಸಹ ನಾನು ಕೈ ಆಡಿಸ್ತಾ ಇದ್ದೀನಿ. ಕೈ ಆಡಿಸ್ಬಿಟ್ಟು ಈಗ ನಾನು ಸ್ವಲ್ಪ ಹಾಗೆ ಬಿಡ್ತೀನಿ. ಇದು ಕುದಿ ಬರೋವರೆಗೂ ಹಾಗೆ ಬಿಡಬೇಕು. ಈಗ ಕುದ್ದಾದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಖಾರದ ಪುಡಿನೂ ಸಹ ಸೇರಿಸ್ಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಖಾರ ಕಡಿಮೆ ಆಗಿದ್ದರಿಂದ ಸ್ವಲ್ಪ ಮೊಸರು ಮತ್ತು ಟೊಮೆಟೊ ಸಹ ಹಾಕಿರೋದ್ರಿಂದ ಹುಳಿ ಜಾಸ್ತಿ ಆಗುತ್ತೆ ಅಂತ 1 ಸ್ಪೂನು ಖಾರನ ಸೇರಿಸ್ಕೊಂಡಿದ್ದೀನಿ. ಇನ್ನು ಸ್ಪೈಸಿ ಆಗಿರುತ್ತೆ. ಖಾರದ ಪುಡಿ ಸಹ ಹಾಕ್ಕೊಂಡು ಇಲ್ಲಿ ನಾನು ಕಲಿಸ್ಕೊಂಡೆ. ನಂತರ ನೋಡಿ ಈಗ ಇಲ್ಲಿ ಈ ಥರ ಕುದಿ ಬಂದಮೇಲೆ ನಾವು ಲಿಡ್ಡನ್ನು ಹಾಕಬೇಕಾಗತ್ತೆ. ಲಿಡ್ಡನ್ನು ಹಾಕಿ ಕೂಗಿಸ್ಕೋಬೇಕಾಗುತ್ತೆ. ಈ ಕುದಿ ಬರೋವರೆಗೂ ನಾವು ಚೆನ್ನಾಗಿ ನೀರನ್ನ ಮರಳಿಸ್ಕೋಬೇಕು. ಈಗ ನಾನು ಕುಕ್ಕರ್ ಬಾಯಿನ ಮುಚ್ತಾ ಇದ್ದೀನಿ. ಈಗ ಇಲ್ಲಿ 2 ಸಿಟಿನ ತರಿಸ್ಕೊಂಡಿದ್ದೀನಿ. ನೋಡಿ, ಈಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಉದುರಾಗಿದೆ ಬಿರಿಯಾನಿ ಅಂತ. ಈಗ ಇಲ್ಲಿ ಪ್ಲೇಟ್ಗೆ ಹಾಕ್ಕೊಡ್ತಾ ಇದ್ದೀನಿ. ಹಾಗೆ ಮೊಟ್ಟೆ ಸಹ ಇತ್ತು, ಬೇಯಿಸಿದ್ದೀನಿ. ಈಗ ನನ್ನ ಮಗನಿಗೆ ಹಾಕ್ಕೊಡ್ತಾ ಇದ್ದೀನಿ. ಈರುಳ್ಳಿ ಸಹ ಸೇರಿಸ್ಕೊಂಡಿದ್ದೀನಿ. ಸೌತೆಕಾಯಿನೂ ಸೇರಿಸ್ಕೋಬೋದು. ನಮ್ಮ ಮನೇಲಿ ಇರಲಿಲ್ಲ, ಹಾಗಾಗಿ ನಾನು ಇಷ್ಟನ್ನೇ ತೊಗೊಂಡಿದ್ದೀನಿ. ಸರ್ವ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ಕೊನೆವರೆಗೂ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ